ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ರ್ಯಾಗಿಂಗ್, ಈ ಒಂದು ರ್ಯಾಗಿಂಗ್ನಿಂದ ಎಷ್ಟೋ ಸ್ಟೂಡೆಂಟ್ಸ್ ತನ್ನ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ರೀಸೆಂಟಾಗಿ ಒಂದು ಕೇರಳದಲ್ಲಿ ನಡೆದಿತ್ತು. ಒಬ್ಬ ವ್ಯಕ್ತಿಗೆ ತುಂಬ ಟಾರ್ಚರ್ ಕೊಟ್ಟು ಈ ಬಾತ್ರೂಮ್ ಸೀಟ್ ಕವರ್ ಇರುತ್ತಲ್ಲ, ಕಮೋಡ್ದು, ಅದರಲ್ಲೆಲ್ಲ ಬಾಯಲ್ಲೆಲ್ಲ ಒಂಥರ ನೆಕ್ಸಿ ತುಂಬ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ನಡೆದಿದೆ. ಈ ಒಂದು ಹಿಂಸೆಯಿಂದ ಆ ಹುಡುಗ ತನ್ನ ಮನೆಯ ಮೇಲೆ ಟೆರೇಸಿಂದ ಹಾರಿ ಕೆಳಗಡೆ ಬಿದ್ದು ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದ. ಈ ಒಂದು ಘಟನೆ ಮಾಸುವ ಮುನ್ನವೇ ಇನ್ನೊಂದು ರ್ಯಾಗಿಂಗ್ ನಡೆದಿದೆ. ಅದು ಕೂಡ ನಡೆದಿರ್ತಕ್ಕಂಥದ್ದು ಕೇರಳದಲ್ಲಿ ಮಾತ್ರ. ಯಾರೇ ಆಗಲಿ, ಒಬ್ಬ ವ್ಯಕ್ತಿಗೆ ರ್ಯಾಗಿಂಗ್ ಮಾಡೋದು ತಪ್ಪು. ಇದು ಸುಪ್ರೀಂ ಕೋರ್ಟ್ ಕೂಡ ಇದನ್ನು ರದ್ದುಗೊಳಿಸಿದೆ. ಆದರೂ ಕೂಡ ಈ ಒಂದು ರ್ಯಾಗಿಂಗ್ ಅನ್ನೋದು ಎಲ್ಲ ಕಾಲೇಜುಗಳಲ್ಲಿ ನಡೀತಾನೆ ಇದೆ. ಈ ಒಂದು ರ್ಯಾಗಿಂಗ್ನಿಂದ ಎಷ್ಟೋ ಸ್ಟೂಡೆಂಟ್ಸ್ಗಳು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದಾರೆ. ಅಲ್ಲಿನ ಕಾಲೇಜ್ ಮ್ಯಾನೇಜ್ಮೆಂಟ್ ಕೂಡ ಅಷ್ಟು ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಅಂತ ಇನ್ನೂ ಗೊತ್ತಿಲ್ಲ. ನೋಡಿ, ಈ ಒಂದು ಕೇರಳದಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ 5 ಜನ 3rd ಇಯರ್ ಸ್ಟೂಡೆಂಟ್ಸು, ನರ್ಸಿಂಗ್ ಕಾಲೇಜಲ್ಲಿ ನಡೆದಿರ್ತಕ್ಕಂಥದ್ದು. ಇದು ಗೌರ್ಮೆಂಟ್ ನರ್ಸಿಂಗ್ ಕಾಲೇಜಲ್ಲಿ 5 ಜನ ವಿದ್ಯಾರ್ಥಿಗಳು ಫಸ್ಟ್ ಇಯರ್ನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ರ್ಯಾಗಿಂಗನ್ನು ಮಾಡಿದ್ದಾರೆ. ಬೇರೆ ಕಾಲೇಜುಗಳಲ್ಲಿ ನೋಡಿದ ಹಾಗೆ ರ್ಯಾಗಿಂಗ್ ನಡೆಯೋದು ಸರ್ವೇ ಸಾಮಾನ್ಯ. ಅದಕ್ಕೂ ಒಂದು ಮಿತಿ ಅನ್ನೋದು ಇರುತ್ತೆ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಒಂದು ರ್ಯಾಗಿಂಗ್ ಮಿತಿಯನ್ನು ಮೀರಿ ಹೋಗಿದೆ. ಯಾವ ರೀತಿ ನಡೆದಿದೆ ಅಂದರೆ, ಈ ಒಂದು 5 ಜನ ಸ್ಟೂಡೆಂಟ್ಸ್ ಇರ್ತಾರಲ್ಲ, 3rd ಇಯರ್ ಸ್ಟೂಡೆಂಟ್ಸು, ಫಸ್ಟ್ ಇಯರ್ ಸ್ಟೂಡೆಂಟ್ಸ್ನ ಅವರು ಕಾಲೇಜ್ ಮುಗಿದ ತಕ್ಷಣ ಅವರು ಹಾಸ್ಟ್ಲಿಗೆ ಹೋಗ್ತಾರೆ. ಇವರು ಕೂಡ ಹಾಸ್ಟ್ಲಿಗೆ ಹೋಗಿ ಅವ್ರಿಗೆ ಆಲ್ಕೋಹಾಲನ್ನು ಕುಡಿಸಿ ಆ ಒಂದು ಕುಡಿಬೇಕಾದ್ರೆ ಒಂದು ವಿಡಿಯೋವನ್ನು ಮಾಡ್ತಾರೆ. ಆ ಒಂದು ವಿಡಿಯೋದನ್ನು ಇಟ್ಕೊಂಡು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋದಾಗಿ ತೋರಿಸ್ತಾರೆ. ವಿಡಿಯೋನ ತೋರಿಸಿ ಅವ್ರ ಹತ್ರ ಇರುವಂತಹ ಪಾಕೆಟ್ ಮನಿ ಕೊಟ್ಟಿರ್ತಕ್ಕಂಥ ಅಮೌಂಟ್ನ ಇವರು ಇಸ್ಕೊತಿದ್ರು. ಹಾಗೆ ಅಲ್ಲದೆ ಅವರ ಒಂದು ಪ್ರೈವೇಟ್ ಪಾರ್ಟ್ ಏನಿರುತ್ತೆ ಅದನ್ನ ಹೇಳೋಕ್ಕಾಗಲ್ಲ ವಿಡಿಯೋದಲ್ಲಿ. ಆ ಒಂದು ಪ್ರೈವೇಟ್ ಪಾರ್ಟ್ಗೆ ಡಂಬಲ್ಸನ್ನು ನೇತಾಕಿರ್ತಾರೆ. ಮತ್ತೆ ಅಲ್ಲಲ್ಲಿ ಗಾಯಗಳನ್ನು ಮಾಡ್ತಾರೆ. ಆ ಗಾಯಗಳಿಗೆ ಇವರು ನೋವಿಂದ ಕಿರ್ಚ್ಕೊಂಡ್ರೆ ಅವರಿಗೆ ಒಂದು ಬಾಡಿ ಲೋಷನನ್ನು ಹಾಕಿ ತುಂಬ ಟಾರ್ಚರನ್ನು ನೀಡಿರ್ತಕ್ಕಂಥ ಘಟನೆ ಒಂದು ಕೇರಳದಲ್ಲಿ ನಡೆದೋಗಿದೆ. ಮನನೊಂದ ಆ ವಿದ್ಯಾರ್ಥಿಗಳು ತನ್ನ ಪೇರೆಂಟ್ಸ್ಗೆ ಈ ಒಂದು ವಿಷಯವನ್ನು ತಿಳಿಸ್ತಾರೆ. ಈ ಘಟನೆ ಸುಮಾರು 3 ತಿಂಗಳ ಕಾಲ ನಡೆದು ಹೋಗುತ್ತೆ. ಈ ಒಂದು ಘಟನೆಯನ್ನು ತನ್ನ ಮನೆಯಲ್ಲಿ ತಿಳಿಸಿದಾಗ ಅವರ ತಂದೆ ಇಮಿಡಿಯೇಟ್ ಆಗಿ ಆ ಒಂದು ಪ್ರದೇಶಕ್ಕೆ ಬಂದು ನಂತರ ಪೊಲೀಸ್ ಕಂಪ್ಲೇಂಟನ್ನು ನೀಡಲಾಗುತ್ತೆ. ಈ ಒಂದು ಪೊಲೀಸ್ ಕಂಪ್ಲೇಂಟ್ನಲ್ಲಿ ಅವರು ಮಾಡಿರ್ತಕ್ಕಂಥ ರ್ಯಾಗಿಂಗ್ನ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸ್ತಾ ಹೋಗ್ತಾರೆ. ಈ ಒಂದು ರ್ಯಾಗಿಂಗ್ನಲ್ಲಿ 5 ಜನ ವಿದ್ಯಾರ್ಥಿಗಳು ಈ ಒಂದು ರ್ಯಾಗಿಂಗನ್ನು ಮಾಡಿರ್ತಾರೆ. ಸ್ಯಾಮ್ಯುಯಲ್ ಜಾನ್ಸನ್, ಜೀವಾ, ರಾಹುಲ್ ರಾಜ್, ಸಿರಿಲ್ ಜೀತ್, ವಿವೇಕ್ ಎನ್ನುವ ಈ ಒಂದು 5 ಜನರು ಸೇರಿ ಒಂದು ರ್ಯಾಗಿಂಗನ್ನು ಮಾಡಿರ್ತಾರೆ. ತುಂಬ ಹಿಂಸೆಯನ್ನು ಕೊಟ್ಟು ಈ ಒಂದು ವಿಡಿಯೋನ ಮಾಡಿರ್ತಾರೆ. ಈ ಒಂದು ವಿಡಿಯೋನ ಎಲ್ಲರೂ ನೋಡಿ, ಇಂತಹ ವಿಡಿಯೋಗಳನ್ನು ಶೇರ್ ಮಾಡಿ. ಯಾಕಂದರೆ ನಿಮ್ಮ ಮನೆಗಳಲ್ಲೂ ಕೂಡ ಮಕ್ಕಳಿರ್ತಾರೆ. ಅವ್ರಿಗೆ ಈ ಒಂದು ತೊಂದರೆನ ಕೊಟ್ಟರೆ ಯಾವ ರೀತಿ ಅವರು ಫೇಸ್ ಮಾಡಬೇಕು ಎಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಯಾರೇ ಆಗಲಿ, ರ್ಯಾಗಿಂಗನ್ನು ಮಾಡೋದೊಂದು ಮಿತಿ ಇರಲಿ. ಈ ರೀತಿ ಯಾರು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೋಡಿ, ಮೊನ್ನೆ ಆ ಒಂದು ಮಿಹಿರ್ ಅಂತ ಎನ್ನುವ ವ್ಯಕ್ತಿ, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಆ ಒಂದು ವ್ಯಕ್ತಿ ತುಂಬ ಮನನೊಂದು ಮನೆಯಿಂದ ಹಾರಿ ಕೆಳಗಡೆ ಬಿದ್ದು ಸುತ್ತೋಗಿದ್ದಾನೆ. ಸಾವು ಯಾವುದೇ ಒಂದು ಪರಿಷ್ಕಾರ ಅಲ್ಲ. ಮನೇಲಿ ಪೇರೆಂಟ್ಸ್ ಇರ್ತಾರೆ, ಇಲ್ಲ ಪೊಲೀಸ್ ಸ್ಟೇಷನ್ ಇರುತ್ತೆ, ಹೋಗಿ ಕಂಪ್ಲೇಂಟ್ ಕೊಡಿ. ಇಲ್ಲ ಪ್ರಿನ್ಸಿಪಾಲ್ ಇರ್ತಾರೆ ಕಾಲೇಜಲ್ಲಿ, ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡಿ. ಬಟ್ ಈ ಥರ ಒಂದು ನಿರ್ಧಾರಗಳನ್ನು ಯಾವತ್ತೇ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಯಾರು ಈ ಒಂದು ರ್ಯಾಗಿಂಗನ್ನು ಮಾಡ್ತಾರೋ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ.
ನೋಡಿ, ನಿಮ್ಮಿಂದ ಒಂದು ಪ್ರಾಣ ಬಲಿಯಾಯಿತು. ಇವಾಗ 5 ಜನ ಎಷ್ಟು ನೊಂದಿರ್ತಾರೆ ಹೇಳಿ. ಯಾರೇ ಆಗ್ಲಿ ಇಂಥ ಒಂದು ರ್ಯಾಗಿಂಗ್ ಅನ್ನ ಮಾಡಕ್ ಹೋಗ್ಬೇಡಿ. ಅದಕ್ಕೂ ಒಂದು ಮಿತ ಇರ್ಲಿ. ಆ ಒಂದು ಮಿತದಲ್ಲೇ ಈ ಒಂದು ರ್ಯಾಗಿಂಗ್ ಅನ್ನ ಮಾಡಿ. ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡಿ. ಯಾಕಂದ್ರೆ ಎಷ್ಟೊಂದ್ ಜನ ತಮ್ಮ ಕನಸುಗಳನ್ನ ಹೊತ್ತು ಕಾಲೇಜಿಗೆ ಬಂದಿರ್ತಾರೆ. ಆದ್ರೆ ನೀವು ಈ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೆ ಅವರನ್ನ ನೊಂದಿಸಿ ಅವ್ರ ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಮಾಡ್ತಾ ಇದ್ದೀರಾ. ಇದು ತಪ್ಪು. ಯಾರು ಈ ತರ ಮಾಡಕ್ ಹೋಗ್ಬೇಡಿ. ಇವಾಗ ಸದ್ಯಕ್ಕೆ ಈ ಒಂದು 5 ಜನರ ಮೇಲೆ FIR ದಾಖಲಾಗಿದೆ. 14 ದಿನ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ. ಈ ಒಂದು 3 ತಿಂಗಳ ಕಾಲ ನಡೆದು ಹೋಗಿದೆ ಈ ಒಂದು ರ್ಯಾಗಿಂಗ್ ಅನ್ನೋದು. ಅವ್ರು ಎಷ್ಟು ನೊಂದಿರಬಾರ್ದು ಪಾಪ ಮಕ್ಕಳು, ಎಷ್ಟು ನೋವಾಗಿರ್ಬೇಕು ಅವ್ರಿಗೆ. ಓಕೆ ಗೈಸ್, ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಿದ್ರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಈ ತರ ಹೊಸ ವಿಡಿಯೋಗಳು ಈ ಒಂದು ಚಾನಲ್ ನಲ್ಲಿ ಡೈಲಿ ಅಪ್ಲೋಡ್ ಮಾಡಲಾಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.